ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಪ್ರತಿಯೊಂದು ಹುಟ್ಟಲೇಬೇಕು, ಹುಟ್ಟಿದ ಮೇಲೆ ಸಾಯಲೇಬೇಕು. ನಾವು ಸತ್ತು ಮತ್ತೊಬ್ಬರು ಜನಿಸುವುದಕ್ಕೆ ಅವಕಾಶ ಕೊಡಬೇಕು. ಆದರೆ ನಾವು ಹುಟ್ಟಿದ ಮೇಲೆ ನಾವು ಮಾಡುವಂತಹ ಪಾಪ, ಕರ್ಮ, ದರೋಡೆ, ಮೋಸ, ವಂಚನೆ, ಕಳ್ಳತನ ಇವುಗಳನ್ನು ನಾವು ಮಾಡುತ್ತಾ ಹೋದರೆ ನಮಗೆ ಎಲ್ಲಿ ಮುಕ್ತಿ ಸಿಗುತ್ತದೆ? ನಮ್ಮ ಆತ್ಮಕ್ಕೆ ಎಲ್ಲಿ ಶಾಂತಿ ಸಿಗುತ್ತದೆ? ಇವರು ಯಾಕೆ ಈ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಯೋಚನೆ ಮಾಡುತ್ತಿದ್ದೀರಾ? ಸ್ನೇಹಿತರೆ, ನಾವು ಸತ್ತ ನಂತರ ನಮ್ಮ ಆತ್ಮ ಮತ್ತೆ ಯಾಕೆ ಮಾನವ ದೇಹದಲ್ಲಿ ಜನಿಸುತ್ತದೆ ಎಂದು ಇಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಆತ್ಮಗಳ ರಹಸ್ಯವು ಜೀವನ ಮತ್ತು ಸಾವಿನ ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ಇದು ಅನೇಕ ಧರ್ಮಗಳು ಮತ್ತು ತತ್ವಶಾಸ್ತ್ರಗಳಲ್ಲಿ ಚರ್ಚೆಯಾಗಿದೆ. ಸಾಮಾನ್ಯವಾಗಿ ಆತ್ಮವನ್ನು ವ್ಯಕ್ತಿಯ ಅಮರ ಭಾಗವೆಂದು ಪರಿಗಣಿಸಲಾಗುತ್ತದೆ. ಇದು ದೇಹದ ತೊರೆದ ನಂತರವೂ ಅಸ್ತಿತ್ವದಲ್ಲಿರುತ್ತದೆ ಎಂದು ನಂಬಲಾಗಿದೆ. ಕೆಲವು ನಂಬಿಕೆಗಳ ಪ್ರಕಾರ ಆತ್ಮವು ಕರ್ಮದ ಆಧಾರದ ಮೇಲೆ ಮರು ಜನ್ಮ ಪಡೆಯುತ್ತದೆ ಅಥವಾ ಮೋಕ್ಷವನ್ನು ಪಡೆಯುತ್ತದೆ. ಸಾವಿನ ನಂತರ ಆತ್ಮದ ಪ್ರಯಾಣವು ವಿಭಿನ್ನ ನಂಬಿಕೆಗಳ ಪ್ರಕಾರ ವಿಭಿನ್ನವಾಗಿರುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ಆತ್ಮವು 12 ದಿನಗಳವರೆಗೆ ಪ್ರೇತಾತ್ಮವಾಗಿ ಅಲೆದಾಡುತ್ತದೆ, ನಂತರ ಅದು ಹೊಸ ದೇಹವನ್ನು ಪಡೆಯುತ್ತದೆ. ಮತ್ತೆ ಕೆಲವು ನಂಬಿಕೆಗಳ ಪ್ರಕಾರ ಆತ್ಮವು ಕರ್ಮದ ಆಧಾರದ ಮೇಲೆ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತದೆ. ಆತ್ಮದ ರಹಸ್ಯವು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪರಿಕಲ್ಪನೆಯಾಗಿದ್ದು ಅದರ ಬಗ್ಗೆ ಖಚಿತವಾದ ಉತ್ತರ ಇಲ್ಲ. ಆದಾಗ್ಯೂ ಅನೇಕ ಸಂಸ್ಕೃತಿಗಳು ಮತ್ತು ಧರ್ಮಗಳಲ್ಲಿ ಆತ್ಮವು ಜೀವನದ ಒಂದು ಪ್ರಮುಖ ಭಾಗವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸಾವಿನ ನಂತರವೂ ಅದು ಅಸ್ತಿತ್ವದಲ್ಲಿರುತ್ತದೆ ಎಂದು ನಂಬಲಾಗುತ್ತದೆ. ಗರುಡ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಅನೇಕ ಬಗೆಯ ವಿವರಗಳನ್ನು ಕಾಣಬಹುದು. ಭಗವದ್ಗೀತೆ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಆತ್ಮದ ಸ್ವರೂಪ ಮತ್ತು ಪ್ರಯಾಣದ ಬಗ್ಗೆ ಉಲ್ಲೇಖವಿದೆ. ಅನೇಕ ದಾರ್ಶನಿಕರು ಆತ್ಮದ ಬಗ್ಗೆ ತಮ್ಮ ಬರಹಗಳಲ್ಲಿ ಚರ್ಚಿಸಿದ್ದಾರೆ. ಆತ್ಮಗಳು ಕರ್ಮಫಲದ ಆಧಾರದ ಮೇಲೆ ಮಾನವ ದೇಹವನ್ನು ಮರಳಿ ಬ್ರಹ್ಮಾಂಡಕ್ಕೆ ಬರುತ್ತದೆ. ಆತ್ಮಗಳು ಮಾನವ ದೇಹದಲ್ಲಿ ಮರಳಿ ಜೀವವನ್ನು ಪಡೆದುಕೊಳ್ಳುತ್ತದೆ. ನಮ್ಮ ಗ್ರಂಥಗಳಲ್ಲಿ ಮಾನವ ಜೀವನಕ್ಕೆ ಹಾಗೂ ಮಾನವ ದೇಹಕ್ಕೆ ಸಂಬಂಧಿಸಿದ ಆಳವಾದ ರಹಸ್ಯಗಳನ್ನು ಮತ್ತು ದೈವಿಕ ಉದ್ದೇಶಗಳನ್ನು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥಗಳು ಮಾತ್ರವಲ್ಲ, ಇನ್ನಿತರ ಧರ್ಮದ ಧಾರ್ಮಿಕ ಗ್ರಂಥಗಳು ಕೂಡ ಮಾನವ ಮತ್ತು ಪುನರ್ಜನ್ಮದ ಕುರಿತು ಹೇಳುತ್ತದೆ. ಮಾನವ ದೇಹವು ಮರಣ ಹೊಂದಿದ ನಂತರ ಆ ದೇಹದಲ್ಲಿನ ಆತ್ಮವು ದೇಹ ಮಾಡಿದ ಕರ್ಮಗಳ ಪ್ರತಿಫಲದ ಆಧಾರದ ಮೇಲೆ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ. ಕರ್ಮದ ಸಿದ್ಧಾಂತದ ಪ್ರಕಾರ ನಮ್ಮ ಪ್ರಸ್ತುತ ಜೀವನದಲ್ಲಿ ನಾವು ಏನನ್ನು ಅನುಭವಿಸುತ್ತೇವೋ ಅದು ನಮ್ಮ ಇಂದಿನ ಕರ್ಮಗಳ ಫಲಿತಾಂಶವಾಗಿದೆ ಎಂದು ಹೇಳಲಾಗುತ್ತದೆ. ನಮ್ಮ ಇಂದಿನ ಕರ್ಮಗಳ ಆಧಾರದ ಮೇಲೆ ಮಾನವ ದೇಹವನ್ನು ಪಡೆಯುವ ಸಹ ಉತ್ತಮವಾಗಿದೆ. ಭಗವದ್ಗೀತೆ ಮತ್ತು ಉಪನಿಷತ್ಗಳಲ್ಲಿ ಆತ್ಮವು ಶಾಶ್ವತವಾದ ಅಂಶ ಮತ್ತು ಅವಿನಾಶಿ ಎಂದು ಉಲ್ಲೇಖಿಸಲಾಗಿದೆ. ಇಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಆತ್ಮ ದೇಹದಿಂದ ದೇಹಕ್ಕೆ ಚಲಿಸುತ್ತಲೇ ಇರುತ್ತದೆ. ಹುಟ್ಟು ಮತ್ತು ಸಾವು ಆತ್ಮಗಳಿಗೆ ಸಂಚಾರವಷ್ಟೇ ಎಂದು ಹೇಳಲಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ದೇಹವು ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯಕ್ಕೆ ಒಳಗಾಗುವ ಆತ್ಮವು ಒಂದು ದೇಹದಿಂದ ಇನ್ನೊಂದಕ್ಕೆ ಹಾದು ಹೋಗುತ್ತದೆ ಎಂದು ಬರೆಯಲಾಗಿದೆ. ಮಾನವ ದೇಹವನ್ನು ಪಡೆಯುವುದು ನಮ್ಮ ಪುಣ್ಯ ಕಾರ್ಯಗಳ ಫಲಿತಾಂಶವಾಗಿದೆ, ಏಕೆಂದರೆ ಅದು ನಮ್ಮ ಕಾರ್ಯಗಳನ್ನು ಸರಿಪಡಿಸಲು ಮತ್ತು ಮುಕ್ತಿಯನ್ನು ಪಡೆಯಲು ಅವಕಾಶವನ್ನು ನೀಡುತ್ತದೆ. ಬ್ರಹ್ಮಾಂಡದಲ್ಲಿನ ಜನ್ಮಗಳಲ್ಲಿ ಮಾನವ ಜನ್ಮವನ್ನು ವಿಶೇಷ ಮತ್ತು ಮುಖ್ಯವಾದ ಜನ್ಮವೆಂದು ಪರಿಗಣಿಸಲಾಗುತ್ತದೆ. ಮಾನವ ಜನ್ಮವು ಆತ್ಮಕ್ಕೆ ಮೋಕ್ಷವನ್ನು ನೀಡುವ ಏಕೈಕ ಮಾರ್ಗವಾಗಿದೆ. ಆತ್ಮವು ಯಾವುದೇ ಜನ್ಮವನ್ನು ತೆಗೆದುಕೊಂಡರೂ ಅದಕ್ಕೆ ಮೋಕ್ಷವೆನ್ನುವಂತಹದ್ದು ಪ್ರಾಪ್ತಿಯಾಗಿಲ್ಲ. ಆದರೆ ಅದು ಮಾನವ ಜನ್ಮಕ್ಕೆ ಬಂದಾಗ ಅಥವಾ ಮಾನವ ದೇಹವನ್ನು ಸೇರುವ ಮೂಲಕ ಹೊಸ ಜನ್ಮವನ್ನು ಪಡೆದುಕೊಂಡಾಗ ಮಾತ್ರ ಅದಕ್ಕೆ ಮೋಕ್ಷ ದೊರೆಯುತ್ತದೆ. ದೇವರು ಮನುಷ್ಯನಿಗೆ ಆಲೋಚನೆ ಮತ್ತು ಆತ್ಮಾಲೋಚನ ಮಾಡುವ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಅದರ ಮೂಲಕ ನಾವು ಸರಿ ಮತ್ತು ತಪ್ಪುಗಳು ಯಾವುದು ಎಂದು ನಿರ್ಧರಿಸಬಹುದು. ಮೋಕ್ಷ ಎಂದರೆ ಜನನ ಮರಣ ಚಕ್ರದಿಂದ ಮುಕ್ತಿ, ಸತ್ಯದೊಂದಿಗೆ ಆತ್ಮದ ಒಕ್ಕೂಟವಾಗಿದೆ. ಮಾನವ ರೂಪದಲ್ಲಿ ಜನಿಸುತ್ತಿರುವಾಗ ಯೋಗ, ಧ್ಯಾನ ಮತ್ತು ದೇವರ ಭಕ್ತಿಯಿಂದ ನಾವು ಮೋಕ್ಷವನ್ನು ಸಾಧಿಸಬಹುದು. ಧರ್ಮವನ್ನು ರಕ್ಷಿಸುವುದು, ಧರ್ಮವನ್ನು ಅನುಸರಿಸುವುದು, ಸತ್ಯ, ಅಹಿಂಸೆ, ಕರುಣೆ ಮತ್ತು ದಯೆಯಂತಹ ಗುಣಗಳನ್ನು ಅಳವಡಿಸಿಕೊಳ್ಳುವುದು, ಇತರರಿಗೆ ಸಹಾಯ ಮಾಡಿ ಸಮಾಜವನ್ನು ಪ್ರಗತಿಯ ಪಥದತ್ತ ಕೊಂಡೊಯ್ಯುವುದು ಮಾನವ ಜೀವನದ ಮುಖ್ಯ ಉದ್ದೇಶವಾಗಿದೆ. ಋಗ್ವೇದದಲ್ಲಿ ಮನುಷ್ಯನ ಜೀವನವು ತನಗಾಗಿ ಮಾತ್ರವಲ್ಲ, ಎಲ್ಲ ಜೀವಿಗಳ ಸೇವೆಗಾಗಿ ಎಂದು ಬರೆಯಲಾಗಿದೆ. ಮಾನವ ದೇಹವು ಆತ್ಮವನ್ನು ದೇವರೊಂದಿಗೆ ಸಂಪರ್ಕಿಸುವ ಮಾಧ್ಯಮವಾಗಿದೆ. ಧ್ಯಾನ, ಭಕ್ತಿ ಮತ್ತು ಸತ್ಸಂಗದ ಮೂಲಕ ನಾವು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು. ಮಾನವ ದೇಹವು ದೇವಾಲಯವಾಗಿದೆ. ಆತ್ಮವು ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿಯಾಗಿದೆ. ಆತ್ಮಗಳಿಗೆ ಒಂದು ರೂಪವನ್ನು ನೀಡುವ ಉದ್ದೇಶದಿಂದ
ಅದಕ್ಕೆ ಮಾನವ ದೇಹವನ್ನು ನೀಡಲಾಗಿದೆ. ಜ್ಞಾನೋದಯವನ್ನು ಪಡೆಯುವುದು ಜೀವನದ ಅತ್ಯುತ್ತಮ ಗುರಿ ಎಂದು ನಮ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಉಪನಿಷತ್ತುಗಳಲ್ಲಿ ನೀಡಲಾದ ತತ್ವಮಸಿ ಎಂಬ ವಾಕ್ಯವು ಆತ್ಮ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧವನ್ನು ಈ ಸಂದೇಶದ ಮೂಲಕ ರವಾನಿಸಲಾಗುತ್ತದೆ. ಒಂದು ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುವ ಕಾರಣದಿಂದ ಅದು ಮಾನವ ದೇಹವನ್ನು ಸೇರಿಕೊಳ್ಳುತ್ತದೆ. ಆತ್ಮ ಹೊಸ ದೇಹವನ್ನು ಪಡೆದುಕೊಂಡಾಗಲೆಲ್ಲ ಅದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ, ಸತ್ಯ, ಅಹಿಂಸೆ, ಧರ್ಮ ಮಾರ್ಗದಲ್ಲಿ ನಡೆದರೆ ಮೋಕ್ಷವನ್ನು ಸಾಧಿಸಬಹುದು. ಸಾವಿನ ನಂತರ ನಾವು ಏನಾಗುತ್ತೇವೆ ಎನ್ನುವುದು ಕುರಿತು ಸಾಮಾನ್ಯವಾಗಿ ಯಾರಿಗೂ ತಿಳಿಯೋದಿಲ್ಲ. ಅದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ಹುಟ್ಟು ಎಂದ ಮೇಲೆ ಸಾವು ಇರಲೇಬೇಕು. ಸಾವಿನ ನಂತರ ಆತ್ಮವು ದೇಹವನ್ನು ತೊರೆದಾಗ ಅದು ಸ್ವಲ್ಪ ಸಮಯದವರೆಗೆ ಸುಪಸ್ಥ ವ್ಯವಸ್ಥೆಯಲ್ಲಿ ಇರುತ್ತದೆ ಎಂದು ಗರುಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮವು ಪ್ರಜ್ಞೆಯನ್ನು ಮರಳಿ ಪಡೆದ ನಂತರ ತನ್ನ ದೇಹವನ್ನು ಕಂಡು ದುಃಖ ಪಡುತ್ತದೆ. ದುಃಖದಲ್ಲಿರುವ ತನ್ನ ಕುಟುಂಬವನ್ನು ಕಂಡು ಅದು ಕೂಡ ಮರುಕವನ್ನು ವ್ಯಕ್ತಪಡಿಸುತ್ತದೆ. ತನ್ನ ಕುಟುಂಬದೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತದೆ ಮತ್ತು ತನ್ನ ದೇಹವನ್ನು ಮರಳಿ ಸೇರಲು ಇಚ್ಛಿಸುತ್ತದೆ. ಆತ್ಮವು ಪ್ರಜ್ಞೆಯನ್ನು ಪಡೆದ ಕ್ಷಣ ಯಮದೂತರು ಬಂದು ಆತ್ಮವನ್ನು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಮಲೋಕದ ಚಿತ್ರಗುಪ್ತರು ಮತ್ತು ಅವನ ಸಹಚರರು ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಎಲ್ಲಾ ಕಾರ್ಯಗಳನ್ನು ಲೆಕ್ಕ ಮಾಡುತ್ತದೆ. ಯಾರಿಗೂ ಕೂಡ ನಾವು ಸತ್ತ ಮೇಲೆ ನಮ್ಮ ಆತ್ಮ ಏನಾಗುತ್ತದೆ ಎನ್ನುವುದು ಅರಿವು ಇರುವುದಿಲ್ಲ. ನಮ್ಮೆಲ್ಲರ ಪ್ರಕಾರ ಮರಣ ನಂತರ ನಾವು ಇನ್ನೊಂದು ಜನ್ಮವನ್ನು ಪಡೆಯುತ್ತೇವೆಂಬ ನಂಬಿಕೆ ಇದೆ. ಸ್ನೇಹಿತರೆ, ಎಲ್ಲ ಹುಟ್ಟುಗಳಲ್ಲಿ ಶ್ರೇಷ್ಠವಾದ ಹುಟ್ಟು ಅದು ಮನುಷ್ಯನ ಹುಟ್ಟು. ನಾವು ಎಲ್ಲಿಯವರೆಗೂ ಇರುತ್ತೇವೆ ಎನ್ನುವುದು ಯಾರಿಗೂ ತಿಳಿಯದು. ನಾವು ಇರುವವರೆಗೂ ಒಳ್ಳೆಯ ಮಕ್ಕಳಾಗಿ, ಒಳ್ಳೆಯ ತಂದೆ ತಾಯಿಯಾಗಿ, ತಾತ ಅಜ್ಜಿಯಾಗಿ ಬೇರೆಯವರಿಗೆ ಸಹಾಯ ಮಾಡುತ್ತಾ ನಮ್ಮ ಜೀವನವನ್ನು ನಡೆಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.